ಕಾಫಿ ಟೀ ಕುಡಿಯೋದು ತಪ್ಪಲ್ಲ. ಆದ್ರೆ ಕಾಫಿ ಕುಡಿದು ಟೀ ಕುಡಿದು ನೀರ್ ಕುಡಿದೇ ಇದ್ರೆ ಬಾಡಿ ಸೈಲೆಂಟ್ ಆಗಿ ಡಿಹೈಡ್ರೇಟ್ ಆಗ್ಬಿಡತ್ತೆ. ಮಾರ್ನಿಂಗ್ ಒಂದ್ ಕಾಫಿ, ಆಫೀಸಲ್ಲಿ ಟೀ ಕಾಫಿ ಬ್ರೇಕ್ ಅಲ್ಲಿ ಇನ್ನೊಂದು, ಈವ್ನಿಂಗ್ ಇನ್ನೊಂದು ಕಪ್ ಕಾಫಿ. ಆದ್ರೆ ನೀರು ಬಿಡು, ಕಾಫಿ ಇದೆ ಅಲ್ವಾ ಅಂತ ಸ್ಕಿಪ್ ಮಾಡೋದು. ಕೆಳಗ್ ಹೇಳೋದನ್ನ ಗಮನ ಇಟ್ಟು ಕೇಳಿ. ಕಾಫಿ ನೀರಿಗೆ ಸಬ್ಸ್ಟಿಟ್ಯೂಟ್ ಅಲ್ಲ. ಕಾಫಿ ಅಥವಾ ಟೀ ಡಯೂರಿಟಿಕ್, ಅಂದ್ರೆ ಬಾಡಿಯಿಂದ ನೀರನ್ನ ಹೊರಗೆ ಹಾಕತ್ತೆ. ನೀವು ಬರೀ ಕಾಫಿ ಕುಡಿತಾ ಇದ್ದೀರಾ, ಬಾಡಿಗೆ ಡಬಲ್ ಲಾಸ್ ಆಗ್ತಾ ಇದೆ. ಪದೇ ಪದೇ ತಲೆನೋವು, ಯಾವಾಗ ನೋಡಿದ್ರು ಸುಸ್ತು, ಇರಿಟೇಷನ್, ಸ್ಕಿನ್ ಯಾವಾಗ್ಲೂ ಡಲ್, ಕಾನ್ಸ್ಟಿಪೇಷನ್, ಯೂರಿನ್ ಎಲ್ಲೋ ಆಗಿ ಹೋಗೋದು, ಎಲ್ಲಾನು ಒಂದೇ ರೀಸನ್ ಇಂದ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿದೆ. ಕೆಳಗಡೆ ಹೇಳೋ ಸಿಂಪಲ್ ರೂಲ್ ನ ಫಾಲೋ ಮಾಡಿ ಸಾಕು. 1 ಕಪ್ ಕಾಫಿ ಕುಡಿತೀರಾ, ಸ್ವಲ್ಪ ಹೊತ್ತು ಬಿಟ್ಟು 1 ಗ್ಲಾಸ್ ನೀರು ಕಂಪಲ್ಸರಿ. ದಿನ 2 ರಿಂದ 3 ಕಾಫಿ ಕುಡಿತಾ ಇದ್ದೀರಾ, ಮಿನಿಮಮ್ 2.5 ಇಂದ 3 ಲೀಟರ್ ನೀರು ಕುಡೀರಿ. ನೀರು ಫಸ್ಟ್, ಕಾಫಿ ನೆಕ್ಸ್ಟ್. ಇದು ಗೋಲ್ಡನ್ ರೂಲ್. ಪ್ಲೇನ್ ವಾಟರ್ ಕುಡಿಯೋದು ಕಷ್ಟ ಆದ್ರೆ ಲೆಮನ್ ವಾಟರ್, ಎಳ್ನೀರು, ಜೀರಿಗೆ ನೀರು, ಮಜ್ಜಿಗೆ ಇದೆಲ್ಲಾನು ಬಾಡಿನ ಹೆಲ್ದಿ ವೇನಲ್ಲಿ ಹೈಡ್ರೇಟ್ ಮಾಡತ್ತೆ. ಕಾಫಿ ಕುಡಿಯೋದು ತಪ್ಪಲ್ಲ, ಆದ್ರೆ ನೀರನ್ನ ನೆಗ್ಲೆಕ್ಟ್ ಮಾಡೋದು ತಪ್ಪು. ಈ ರೀಲ್ ಅನ್ನ ನಿಮಗೆ ಗೊತ್ತಿರೋ ಕಾಫಿ ಲವರ್ಗೆ ಶೇರ್ ಮಾಡಿ. ಇದ್ರ ಜೊತೆ ನಿಮಗೆ ಊಟದ ಪದ್ಧತಿ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಡೀಟೇಲ್ಸ್ ಅಂತ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ.